ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅನೇಕ ತಲೆಮಾರುಗಳಿಂದ ಭಾರತೀಯ ಗೃಹಿಣಿಯರು, ತಾಯಂದಿರು ಮನೆಯ ಖರ್ಚಿಗಾಗಿ ಮೀಸಲಿರಿಸಿದ ಸಣ್ಣ ಪ್ರಮಾಣ ಹಣವನ್ನು ಮುಂದೆ ಉಪಯೋಗಿಸುವ ಸಲುವಾಗಿ ತೆಗೆದಿಟ್ಟುಕೊಂಡಿದ್ದಾರೆ. ಪ್ರತಿ ತಿಂಗಳು ಜಾಣತನದಿಂದ ಉಳಿಸಲಾದ ಸ್ವಲ್ಪ ಹಣವನ್ನು ವಿವಿಧ ಉದ್ದೇಶಗಳಿಗಾಗಿ ತೆಗೆದಿಡಲಾಗುತ್ತದೆ. ತುರ್ತು ಸ್ಥಿತಿಗಾಗಲಿ ಅಥವಾ ಒಂದು ಹೊಸ ಸೀರೆ ಅಥವಾ ಗೃಹ ಬಳಕೆ ಸಾಧನ ಸಾಮಗ್ರಿಗಾಗಿಯೂ ಸಹ. ಕಾಲಕ್ರಮೇಣ ಈ ಹಣವು ಒಂದು ಗಮನಾರ್ಹವಾದ ಮೊತ್ತವಾಗುತ್ತದೆ ಮತ್ತು ಅದು ನಮ್ಮ ಕೆಲವು ಗುರಿಗಳನ್ನು ಪೂರೈಸಲು ಅನುವು ಮಾಡಿಕೊಡುತ್ತದೆ. ಆ ಮಾಸಿಕ ಉಳಿತಾಯಕ್ಕೆ ವೃದ್ಧಿಯಾಗುವ ಶಕ್ತಿಯನ್ನು ನೀಡಿದರೆ ಏನಾಗಬಹುದೆಂದು ಊಹಿಸಿ. ಸುಮ್ಮನೆ ಹಾಗೆ ಇಡುವುದಕ್ಕೆ ಬದಲಾಗಿ ಅದನ್ನು ಹೂಡಿಕೆ ಮಾಡಿದರೆ ನಾವು ನಮ್ಮ ಕನಸುಗಳನ್ನು ಬೆನ್ನಟ್ಟಿ ಹೋಗಲು ಹಾಗೂ ನಮ್ಮ ಗುರಿಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎನ್ನುವುದು ನಿಯಮಿತ ಉಳಿತಾಯವನ್ನು ನಿಯಮಿತ ಹೂಡಿಕೆಗಳಾಗಿ ಪರಿವರ್ತಿಸುವ ಮತ್ತು ಹಣವು ವೃದ್ಧಿಯಾಗುವಂತೆ ಮಾಡುವ ಒಂದು ಸಾಧನವಾಗಿದೆ. ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನು ನಿಮ್ಮ ಆಯ್ಕೆ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಮೊತ್ತವು ಒಂದು ತಿಂಗಳಿಗೆ ₹1,000 ನಂತಹ ಒಂದು ಕಡಿಮೆ ಮೊತ್ತವಾಗಿರಬಹುದು. ಅದು ಕುಟುಂಬದೊಡನೆ ಒಂದು ಚಲನಚಿತ್ರ ಅಥವಾ ಭೋಜನಕ್ಕಾಗಿ ಹೋಗುವುದಕ್ಕೆ ಸರಿಸಮಾನವಾಗುತ್ತದೆ. ಮಾರುಕಟ್ಟೆಯು ಏರುವುದನ್ನು ಅಥವಾ ಕಡಿಮೆಯಾಗುವುದನ್ನು ಪರಿಗಣಿಸದೆ ಈ ಸಣ್ಣ ಪ್ರಮಾಣದ ಮೊತ್ತವನ್ನು ಪ್ರತಿ ತಿಂಗಳು ಒಂದು ಸ್ಥಿರ ದಿನಾಂಕದಂದು ಹೂಡಿಕೆ ಮಾಡಲಾಗುತ್ತದೆ. ಮಾರುಕಟ್ಟೆ ಏರಿದರೆ ನಿಮ್ಮ ಹೂಡಿಕೆಗಳು ಹೆಚ್ಚಾಗುತ್ತಿರುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮತ್ತು ಮಾರುಕಟ್ಟೆಗಳು ಕೆಳಗಿಳಿದರೆ ನಿಮ್ಮ ಹಣವು ಕಡಿಮೆ ಬೆಲೆಯಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಮತ್ತೆ ಸಂತೋಷವಾಗಬಹುದು. ಅಲ್ಲದೆ ಎಸ್ಐಪಿ ಎಂಬುದು ಒಂದು ತುಂಬಾ ಅನುಕೂಲಕರವಾದ ಸಾಧನವಾಗಿದೆ ಮತ್ತು ಒಂದು ಲಾಕ್ ಇನ್ ಅಥವಾ ಕಡ್ಡಾಯ ಅವಧಿ ಇಲ್ಲದೆ ನೀವು ಯಾವುದೇ ಸಮಯದಲ್ಲಿ ಅದನ್ನು ಪ್ರಾರಂಭಿಸಬಹುದು ಮತ್ತು ನಿಲ್ಲಿಸಬಹುದು. ನಮ್ಮ ಎಲ್ಲರಿಗೂ ಕನಸುಗಳಿರುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಈ ಕನಸುಗಳು ಬೆನ್ನಟ್ಟಿ ಹೋಗುತ್ತೇವೆ. ನಮ್ಮ ಕನಸುಗಳ ಬೆನ್ನಟ್ಟಿ ಹೋಗಲು ಹಾಗೂ ನಮ್ಮ ಗುರಿಗಳನ್ನು ಸಾಧಿಸುವ ಮಾರ್ಗಗಳಲ್ಲಿ ಎಸ್ಐಪಿಯು ಒಂದು ಮಾರ್ಗವಾಗಿದೆ. ಹಣವನ್ನು ಉಳಿತಾಯ ಮಾಡಲು ನೀವು ಬಹಳ ಶ್ರಮಿಸುತ್ತೀರಿ. ಹಾಗಿರುವಾಗ ಹಣವನ್ನು ಒಂದು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ಹಣವು ನಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡುವಂತೆ ಏಕೆ ಮಾಡಬಾರದು? ಒಂದು ಎಸ್ಐಪಿಯನ್ನು ಈಗಲೇ ಪ್ರಾರಂಭಿಸಿ. ನಿಮ್ಮ ದೀರ್ಘಕಾಲದ ಸಂಪತ್ತನ್ನು ನಿರ್ಮಿಸಲು ಪ್ರಾರಂಭಿಸಿ. ಮ್ಯೂಚುವಲ್ ಫಂಡ್ಸ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲಾ ಯೋಜನೆ ಸಂಬಂಧಿತ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.